श्रीगुरुभ्यो नमः हरि ओं योऽन्तः प्रविश्य आचर्मां सत्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति तदुभावादेणमो गोपिवाग्ने गणपतिरपतिर्जायते प्राज्ञमौलिः सकलवचनचेतो देवता भारती सा मम वचननिधत्तां सन्निधिं मानसे च तपो विद्याविरक्त्यादिसद्गुणो गाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च विरतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः उत्तदान् कट्टात्रेणः विद्यामान्यान् मुनीन् नमः श्रीगुरुभ्यो नमः हरि ओं ಹಿಂದೆ ಜಗನ್ನಾಥದಾಸರು ಜೀವ ಹಾಗೂ ಭಗವಂತನಲ್ಲಿ ವಿಲಕ್ಷಣವಾದಂತಹ ಗುಣಗಳಿದೆ. ಆದ್ದರಿಂದ ಜೀವನು ಅದೇ ರೀತಿಯಾಗಿ ಭಗವಂತ ಇಬ್ಬರೂ ಕೂಡ ಭಿನ್ನರಾಗಿದ್ದಾರೆ ಎಂಬಂತಹ ಒಂದಷ್ಟು ವ್ಯವಸ್ಥೆಗಳನ್ನು ಒಂದಷ್ಟು ಪ್ರಮಾಣಗಳನ್ನು ತೋರಿಸಿ ಯಾಕೆ ಯಾವ ಕಾರಣದಿಂದಾಗಿ ಜೀವ ಅದೇ ರೀತಿಯಾಗಿ ಈಶ್ವರನಲ್ಲಿ ಭೇದ ಎಂಬುದನ್ನು ಒಪ್ಪಿಕೊಳ್ಳಬೇಕು ಎಂಬ ಒಂದಷ್ಟು ಪ್ರಮಾಣಗಳನ್ನು ತೋರಿಸಿಕೊಂಡು ಅದನ್ನು ಪ್ರತಿಪಾದನೆ ಮಾಡಿ ಈಗ ಮುಂದೆ ಜೀವನದಲ್ಲಿರತಕ್ಕಂತಹ ಮನುಷ್ಯನ ಶರೀರದಲ್ಲಿರತಕ್ಕಂತಹ 72,000 ನಾಡಿಗಳು, 36,000 ಬಲ, 36,000 ಎಡ, ಹೀಗೆ ಈ 72,000 ನಾಡಿಗಳಲ್ಲಿ ಭಗವಂತನ ಒಂದಷ್ಟು ರೂಪಗಳನ್ನು, ಈ 72,000 ರೂಪಗಳನ್ನು ಅನುಸಂಧಾನ ಹೇಗೆ ಮಾಡಿಕೊಳ್ಳಬೇಕು, ಆ ಅನುಸಂಧಾನವನ್ನು ಮಾಡಿಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ಪುರಾಣಗಳಿರತಕ್ಕಂತಹ ಪುರಾಣಗಳಲ್ಲಿಯೂ ಕೂಡ ಇದಕ್ಕೆ ಈ ಅನುಸಂಧಾನವನ್ನು ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣದ ವಿಚಾರವನ್ನು ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ. ಹೇಳುತ್ತಾರೆ, ಮತ್ತೆ ವಿಶ್ವಾದಿ 8 ರೂಪ 9ರಲ್ಲಿ ಹೆಚ್ಚಿಸಲು 72 ರೂಪಗಳಿಹವು ಒಂದೊಂದೇ ಸಹಸ್ರ ಪೃಥಕ್ ನಾಡಿಯೊಳಗೆ ಸರ್ವೋತ್ತಮನ ತಿಳಿಯಲೆಂದು ಭೀಷ್ಮನು ಬಿತ್ತರಿಸಿದವನು ಧರ್ಮತನಯಗೆ ಶಾಂತಿ ಪರ್ವದಲ್ಲಿ. ಈ ವಿಚಾರವನ್ನು, ಈ 72,000 ನಾಡಿಗಳನ್ನು ಎಲ್ಲಿ ನಾವು ಇದರ ವಿಚಾರವನ್ನು ತಿಳ್ಕೊಳ್ಬೋದು, ಇದಕ್ಕೆ ಎಲ್ಲಿ ಪ್ರಮಾಣ ಇದೆ ಅಂತ ಕೇಳಿದರೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಈ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾನೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಭೀಷ್ಮನು ಶಾಂತಿ ಪರ್ವದಲ್ಲಿ ಧರ್ಮರಾಜನಿಗೆ ಈ ವಿಚಾರವನ್ನು ತಿಳಿಸಿದ ಎಂದು ತಿಳಿಸ್ತಾರೆ. ಹೇಗೆ ಅಂತ ಕೇಳಿದರೆ, ವಿಶ್ವಾದಿ 8 ರೂಪಗಳು, ಸವಿಶ್ವ ತೈಜಸ ಪ್ರಾಜ್ಞ ತುರೀಯಾತ್ಮಾಂತರಾತ್ಮನ ಅಂತ ಹೇಳ್ಬೋದಾಗಿ ನಾವು ದಿನತ್ಯಲ್ಲಿಯೂ ಕೂಡ 8 ರೂಪಗಳನ್ನು ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಹೀಗೆ 8 ರೂಪಗಳು. ಈ 8 ರೂಪಗಳನ್ನು ಇದರಲ್ಲಿ ವಿಶ್ವ, ತೇಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ 9. ಅದು ಮೂಲ ಪ್ರಕೃತಿ, ಮಹತ್ತತ್ವ, ಅಹಂಕಾರತ್ವ, ಮನಸ್ತತ್ವ. ಅದಾದ ಮೇಲೆ ಪಂಚಭೂತಗಳು, ಪೃಥಿವಿ, ಅಪ, ತೇಜೋ, ವಾಯು, ಆಕಾಶ. ಈ 5 ತತ್ವಗಳನ್ನು ನಾವು 8 ವಿಶ್ವಾದಿ ರೂಪಗಳು, 9 ಈ ಯಾವುದು ಬುದ್ಧಿತತ್ವ, ಮನಸ್ತತ್ವ, ಹೀಗೆ ಆ 72 ರೂಪಗಳಾಗ್ತವೆ. ಅದರಲ್ಲಿ ಈ 8 ವಿಶ್ವಾದಿ ರೂಪಗಳು ಕಟ್ಟಿಕೊಳ್ಳೋದು. ಆಮೇಲೆ
ಅದರ ಜೊತೆಗಿರತಕ್ಕಂತಹ 9 ರೂಪಗಳನ್ನು ಹೇಳಿದಾಗ ಅದು 72, 8 × 2 9, ಅಲ್ಲಿಗೆ 72 ರೂಪಗಳು. ಈ 72 ರೂಪಗಳನ್ನು ಇದನ್ನೇನು ಮಾಡಬೇಕು ಅಂತ ಕೇಳಿದ್ರೆ ವಿಷ್ಣು ಸಹಸ್ರನಾಮದ 1000 ರೂಪಗಳನ್ನು ಇದರ ಜೊತೆಗೆ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ಅಲ್ಲಿಗೆ ವಿಶ್ವ, ವಷಟ್ಕಾರ, ಭೂತಭವ್ಯ, ಭವನ್ಪ್ರಭು ಹೀಗೆ ಆ ಭಗವಂತನ 1000 ರೂಪಗಳು. ಅಲ್ಲಿಗೆ 72,000 ರೂಪಗಳನ್ನು ನಾವು ಅನುಸಂಧಾನ ಮಾಡಿದಂತಹ ಒಂದು ಪುಣ್ಯ ನಮಗೆ ಬರ್ತದೆ. ಈ ರೀತಿಯಾಗಿ ಶರೀರದ ಒಳಗೆ 72,000 ನಾಡಿಗಳು, 72,000 ನಾಡಿಗಳಲ್ಲಿ ನಿಯಾಮಕತ್ವೇನ ಇರುವಂತಹದ್ದು 72,000 ರೂಪಗಳು. ಈ ಒಂದೊಂದು ರೂಪಗಳು ಕೂಡ ಒಂದೊಂದು ನಾಡಿಗತವಾಗಿ ಇದೆ. ಒಂದೊಂದು ನಾಡಿಗತವಾಗಿರತಕ್ಕಂತಹ ರೂಪಗಳನ್ನು ಅನುಸಂಧಾನ ಮಾಡುವಂತಹದ್ದು ಬಹಳ ಕಷ್ಟ ಸಾಧ್ಯವಾದದ್ದು. ಯಾಕೆ ಅಂತ ಕೇಳಿದರೆ ಸಾಮಾನ್ಯವಾಗಿರತಕ್ಕಂತಹ ಭಗವಂತನ ಸಚ್ಚಿದಾನಂದ ಆತ್ಮ ಎಂಬಂತಹ ಆಚಾರ್ಯರ ಬಂಧುರು ನಮಗೆ ತೋರಿಸಿಕೊಟ್ಟಿರತಕ್ಕಂತಹ ಭಗವಂತ ನಿರ್ದುಷ್ಟ, ಅದೇ ರೀತಿಯಾಗಿ ಮತ್ತು ದೋಷದೂರ, ಅದೇ ರೀತಿಯಾಗಿ ಆನಂದ ರೂಪ, ಈ ಸಣ್ಣ ಸಣ್ಣ ಗುಣಗಳನ್ನು ಚಿಂತನೆ ಮಾಡುವಂತಹದ್ದೇ ನಮಗೆ ಬಹಳ ಕಷ್ಟ ಸಾಧ್ಯವಾಗುತ್ತದೆ. ಇನ್ನು ಭಗವಂತನ 72,000 ರೂಪಗಳು, 72,000 ನಾಡಿಗತವಾಗಿರತಕ್ಕಂತಹ ರೂಪಗಳು, ಇದನ್ನು ಅನುಸಂಧಾನ ಮಾಡಿಕೊಳ್ಳಿ ಅಂತ ಹೇಳಿದರೆ ಇದು ಬಹಳ ಒಂದು ಕ್ಲೇಶ. ಅದಕ್ಕೆ ಆದರೆ ನಾವು ಏನು ಮಾಡಿಕೊಳ್ಬೇಕು ಅಂತ ಕೇಳಿದರೆ ಭಗವಂತ ಇಷ್ಟು ರೂಪಗತನಾಗಿ ಒಂದೊಂದು ನಾಡೀಗತನಾಗಿ ತಾನಿದ್ದಾನೆ. ಇದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದರೆ ಎಲ್ಲರನ್ನೂ ನಿಯಮನೆ ಮಾಡ್ತಾನೆ ಎಂಬಂತಹ ಒಂದು ಸಾಮಾನ್ಯ ಅಂಶವನ್ನಾದರೂ ಕೂಡ ನಾವು ಅದನ್ನು ಅನುಸಂಧಾನ ಮಾಡಿಕೊಳ್ಳಬೇಕು. ಅನುಸಂಧಾನ ಮಾಡಿಕೊಂಡು ನಮ್ಮ ಸಾಧನೆಯನ್ನು ಮಾಡಿಕೊಳ್ಳಬೇಕು ಎಂಬಂತಹ ಒಂದಷ್ಟು ಚಿಂತನೆಯನ್ನು ಹೇಳ್ತಾರೆ. ಅಷ್ಟೂ ನಾಡಿಯೊಳಗೆಯೂ ಕೂಡ ಪೃಥಕ್ ನಾಡಿಯೊಳಗೆ ಸರ್ವೋತ್ತಮನು ತಿಳಿಯಲಿ. ಎಲ್ಲ ನಾಡಿಗಳಲ್ಲಿಯೂ ಕೂಡ ಸರ್ವೋತ್ತಮನಾಗಿರತಕ್ಕಂತಹ ಭಗವಂತ, ಅಂತಹ ಸರ್ವೋತ್ತಮ ತತ್ವವಾಗಿರತಕ್ಕಂತಹ ಭಗವಂತ ಅದರಲ್ಲಿ ಇದ್ದಾನೆ ಎಂಬುದಾಗಿ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು ಎಂಬಂತಹ ಅಂಶವನ್ನು ಯಾರು ಭೀಷ್ಮರು ತಿಳಿಸಿದ್ದಾನೆ. ಯಾರಿಗೆ? ಶಾಂತಿ ಪರ್ವದಲ್ಲಿ ಧರ್ಮತನಯನಿಗೆ, ಯುಧಿಷ್ಠಿರನಿಗೆ ಈ ವಿಚಾರವನ್ನು ತಿಳಿಸಿದ ಎಂಬುದಾಗಿ ಹೇಳ್ತಾರೆ. ತಂತ್ರಸಾರದಲ್ಲಿಯೂ ಕೂಡ ನಮಗೆ ಇದಕ್ಕೆ ಪ್ರಮಾಣಗಳು ಸಿಗ್ತವೆ. ಆಚಾರ್ಯ ಮಧ್ವರು ಮೊದಲನೇ ಅಧ್ಯಾಯದಲ್ಲಿ ಸವಿಶ್ವತೈಜಸ ಪ್ರಾಜ್ಞ ತುರೀಯಾತ್ಮಾಂತರಾತ್ಮನ ಪರಮಾತ್ಮಜ್ಞಾನಾತ್ಮಯುಜಾಂ ಮದ್ರೋಪಾಣಾಂಚ ವಾಚಕಃ ತೇ ಸರ್ವೇ ಕಿಂ ವಿಶ್ವ ತೈಜಸ ಪ್ರಾಜ್ಞ ತುರೀಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಏತೆ ಸರ್ವೇಪಿ ರೂಪಾಃ ಮದ್ರೂಪಾಣಾಂಚ ವಾಚಕಃ, ನನ್ನನ್ನೇ ತಿಳಿಸಿಕೊಡ್ತದೆ, ನನ್ನ ರೂಪದ ವಿಚಾರವನ್ನೇ ಮಾಡ್ತದೆ. ಮತ್ತು ನಾನೇ ಅದರಲ್ಲಿ, ಅಂದರೆ ವಿಶ್ವರೂಪನೂ ನಾನೇ, ತೇಜಸ್ವರೂಪನೂ ನಾನೇ. ಅದನ್ನು ಉಪನಿಷತ್ತು ಬಹಳ ಅದ್ಭುತವಾಗಿ ವಿವರಣೆ ಮಾಡ್ತದೆ. ವಿಶ್ವ ಇಲ್ಲಿರ್ತಾನೆ, ತೇಜಸ ಇಲ್ಲಿರ್ತಾನೆ, ಹೀಗೆ ಆ ಒಂದೊಂದು ರೂಪಗಳು ಕೂಡ ಎಲ್ಲೆಲ್ಲಿ ಇರ್ತವೆ, ಯಾವ ಯಾವ ರೀತಿಯಾಗಿರತಕ್ಕಂತಹ ಕಾರ್ಯವನ್ನು ಮಾಡ್ತವೆ ಎಂಬಂತಹ ವಿಚಾರವನ್ನು ತಿಳಿಸಿಕೊಡ್ತಾರೆ. ಆದ್ದರಿಂದ ಇದನ್ನು ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡು ಭಗವಂತನ ಆರಾಧನೆ, ಭಗವತ್ ಚಿಂತನೆಯನ್ನು ನಡೆಸಬೇಕು ಎಂಬುದಾಗಿ ಇಲ್ಲಿ ಜಗನ್ನಾಥದಾಸರು ತಮ್ಮ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಇನ್ನು 8 ಪ್ರಕೃತಿಯಲ್ಲಿ ಭೂಮಿ, ಇದರಲ್ಲಿ ಒಂದಷ್ಟು ರೂಪಗಳನ್ನು ನಾವು ಚಿಂತನೆ ನಡೆಸಬೇಕು. ಅದು ಯಾವ ರೂಪಗಳು? ಯಾಕೆ ಅಂತ ಕೇಳಿದ್ರೆ ಭಗವಂತನ ಆರಾಧನೆಯನ್ನು ಮಾಡಬೇಕು, ಭಗವಂತನನ್ನು ತಿಳ್ಕೊಳ್ಬೇಕು ಅಂತಲೇ ನಮ್ಮ ನಿಯಮ. ಅದಕ್ಕಿರತಕ್ಕಂತಹ ರೂಪದಲ್ಲಿ ಜಗನ್ನಾಥದಾಸರು ಹೇಳುತ್ತಾರೆ, 8 ಪ್ರಕೃತಿಯೊಳಗೆ ವಿಶ್ವಾದಿ 8 ರೂಪದಲ್ಲಿದ್ದು ಭಕ್ತರ ಕಂಟಕವ ಪರಿಹರಿಸುವಲ್ಲಿ, ಪಾಲಿಸುವ ಪ್ರತಿದಿನದಿ
ಎಂಟನೆಂದದಿ ಎಡಬಿಡದೆ ವೈಕುಂಠರಮಣನು ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರವ ಬಡಿವ. ಭಗವಂತನ ಈ ರೂಪಗಳ ಚಿಂತನೆಯನ್ನು ಮಾಡಬೇಕು. ಅಲ್ಲ, ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತೇವೆ ನಾವು ಬೇರೆ ಬೇರೆ ದೇವಸ್ಥಾನದಲ್ಲಿ ಅಥವಾ ಭಗವಂತನ ರೂಪವನ್ನು ಚಿಂತನೆ ಮಾಡುವಂತಹದ್ದಿದ್ದೇ ಇದೆ. ಪುನಃ ಈ ರೂಪಗಳ ನಮಗೆ ಏನು, ಅದರಿಂದ ನಮಗೇನಾದರೂ ಉಪಕಾರ ಉಂಟಾ ಅಥವಾ ಉಪಯೋಗ ಇದೆಯಾ ಅಂತ ಕೇಳಿದ್ರೆ ಅದನ್ನು ಉಂಟು. ಆ ರೂಪಗಳ ಉಪಾಸನೆ ಮಾಡಿದ್ರಿಂದಾಗಿ ನಿನಗೆ ಅನುಗ್ರಹ ಎಂಬುದು ನಿಶ್ಚಿತ. ಭಗವಂತನ ರೂಪವನ್ನು ಚಿಂತನೆ ಮಾಡಿದ್ರಿಂದಾಗಿ ಅಥವಾ ಭಗವಂತನ ರೂಪಗಳನ್ನು ಚಿಂತನೆ ಮಾಡಿದ್ರಿಂದಾಗಿ ಯಾವುದೂ ಕೂಡ ನಿಷ್ಫಲ ಅಂತ ಆಗೋದಿಲ್ಲ, ಅಥವಾ ಅದರಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಫಲ ಇಲ್ಲ ಅಂತ ಇಲ್ಲವೇ ಇಲ್ಲ. ಭಗವದ್ ರೂಪಗಳನ್ನು ಚಿಂತನೆ ಮಾಡಿದ, ಭಗವದ್ ರೂಪಗಳನ್ನು ಅನುಸಂಧಾನ ಮಾಡಿದ ಅಂತ ಹೇಳಿದರೆ ಅದು ಸಾರ್ಥಕವೇ ಎಂಬುದಾಗಿ ಹೇಳ್ತಾರೆ. ಅಲ್ಲ, 8 ಪ್ರಕೃತಿಯೊಳಗೆ ಭಗವಂತನನ್ನು ಚಿಂತನೆ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ರೆ ಭಗವಂತ ಏನು ಮಾಡ್ತಾನೆ, ಈ ಎಲ್ಲ ನೀನು ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಿ, ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತಿ. ಅದಕ್ಕೆ ಹೇಳ್ತಾರೆ ವಿಶ್ವಾದಿ 8 ರೂಪದಲ್ಲಿ ಭಗವಂತನಿದ್ದಾನೆ. ಹೌದು, ಅದನ್ನು ಚಿಂತನೆ ಮಾಡಿದಾಗ ಏನು ಮಾಡ್ತಾನೆ ಭಗವಂತ ಅಂತ ಹೇಳಿದರೆ ಭಕ್ತರ ಕಂಟಕವ ಪರಿಹರಿಸುವಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು. ನಾವು ದೇವರನ್ನು ಆರಾಧನೆ ಮಾಡುವಂತಹದ್ದು ಸಹಜವಾಗಿ ನಮ್ಮ ಆಚಾರ್ಯ ಮಧ್ವರು ಹೇಳುವಂತಹದ್ದು, ಭಗವಂತನಲ್ಲಿ ಏನನ್ನೂ ಕೂಡ ಕೇಳಬೇಡ, ನಮಗಿರತಕ್ಕಂತಹ ನಿಯಮ ಏನು, ಭಗವಂತನನ್ನು ಆರಾಧನೆ ಮಾಡುವಂತಹದ್ದು ಕೇವಲ ಸಕಾಮೇಭ್ಯೋ ಅಮಿತ ಗುಣ, ಕಾಮನೆಗಳನ್ನು ಇಟ್ಟುಕೊಂಡು ಬೇಡಬೇಡ, ಕಾಮನೆಯನ್ನು ಇಟ್ಟುಕೊಂಡು ನೀನು ದೇವರನ್ನು ಪ್ರಾರ್ಥನೆ ಮಾಡಬೇಡ. ನಾವು ಸಂಧ್ಯಾವಂದನೆ ಮಾಡ್ತೇವೆ, ಪೂಜೆಯನ್ನು ಮಾಡ್ತೇವೆ, ಯಾಕೆ ಮಾಡ್ತೇವೆ? ಮಾಡಬೇಕು, ಮಾಡ್ತೇವೆ. ಯಾಕೆ? ಶಾಸ್ತ್ರಗಳು ನಿಯಮ ಮಾಡಿದೆ. ಏನು? ಅಹರಹ ಸಂಧ್ಯಾನುಪಾಸೀತ, ಎಲ್ಲ ಸಂಧ್ಯಾವಂದನೆ ಅಥವಾ ಪೂಜಾ ದೇವಪೂಜೆ ಇದೆಲ್ಲವೂ ಕೂಡ ಯಾಕೆ ಹೇಳಿದ್ದಾರೆ ಕೇಳಿದ್ರೆ ನಿಯಮತ್ವೇನ ಮಾಡಲೇಬೇಕು ಎಂಬುದಾಗಿ ಹೇಳಿದ್ದಾರೆ. ಅಲ್ಲ, ಅದರಿಂದ ಏನು ಉಪಯೋಗ ಇಲ್ಲಲ್ಲ. ಭಜನೆ ಮಾಡ್ತೇನೆ, ಭಜನೆ ಮಾಡಿದ್ರಿಂದಾಗಿ ಏನೂ ಉಪಯೋಗ ಆಗಿಲ್ಲ. ಭಗವಂತನನ್ನು ಭಜನೆ ಮಾಡಿದ್ರಿಂದಾಗಿ ಉಪಯೋಗ ಇಲ್ಲ ಅಂತ ಇಲ್ಲವೇ ಇಲ್ಲ. ನಾವು ಏನು ಮಾಡಿದರೂ ಕೂಡ ಸಣ್ಣ ಭಗವಂತನ ಸ್ತೋತ್ರವನ್ನು, ಭಗವಂತನ ಚಿಂತನೆಯನ್ನು ನಡೆಸುವುದು ಅಂತಾದರೆ ದೊಡ್ಡ ಪರಿಹಾರ ಏನು, ದೊಡ್ಡ ಉಪಯೋಗ ಏನು ಅಂತ ಹೇಳಿದರೆ ನಮಗೆ ಭಕ್ತರ ಕಂಟಕವ ಪರಿಹರಿಸುವಲ್ಲಿ ಪಾಲಿಸುವ ಭಗವಂತ. ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಕೃಷ್ಣ ತಾನು ಭಗವದ್ಗೀತೆಯಲ್ಲಿ ಹೇಳಿರತಕ್ಕಂಥವನು. ಏನು ಮಾಡ್ತಾನೆ ಕೇಳಿದರೆ ಭಕ್ತರ ಕಂಟಕವ ಪರಿಹರಿಸುತ್ತದೆ. ಸಾಕ್ಷಾತ್ ಅರ್ಜುನ, ಇಂದ್ರ ಅಂತಹ ಇಂದ್ರಾಂಶನಾಗಿರತಕ್ಕಂತಹ ಅರ್ಜುನನ ಕಂಟಕವನ್ನು ಭಗವಂತ ಪರಿಹಾರ ಮಾಡಿಲ್ವ? ಮಾಡಿದ್ದಾನೆ. ಹೀಗೆ ಧ್ರುವ, ಪ್ರಹ್ಲಾದ, ನಾರದ ಇವರೆಲ್ಲರ ಭಗವಂತ ಇವರೆಲ್ಲರಿಗೂ ಕೂಡ ಏನು ಮಾಡಿದ ಕೇಳಿದರೆ ಅವರಿಗೆ ಬರುವಂತಹ ಕಂಟಕವನ್ನು ಪರಿಹಾರ ಮಾಡಿದ. ಪಾಂಡವರು ಪಟ್ಟಂತಹ ಕಷ್ಟ ಅದು ಸಾಮಾನ್ಯ ಅಲ್ಲ. ಏನು ಎಂತಹ ಪರೀಕ್ಷೆಗೆ ಬರಬೇಕಾಯಿತು. ಆದರೆ ಕುಂತಿ ಯಾವುದನ್ನೂ ಕೂಡ ತಾನು ತಲೆಗೆಡಿಸಿಕೊಳ್ಳಿಲ್ಲ. ಏನು ಮಾಡಿದ್ದು? ಅವಳಿಗಿದ್ದದ್ದು ಏನು ಕೇಳಿದರೆ ಕೇವಲ ನನಗೆ ಭಗವಂತ ಕೃಷ್ಣ ಎಂಬ ನಿರ್ಧಾರವಾಗಿರತಕ್ಕಂತಹ, ನಿಶ್ಚಲವಾಗಿರತಕ್ಕಂತಹ ಬುದ್ಧಿಯಿಂದಾಗಿ ಅವಳಿದ್ದು. ಅದರಿಂದಾಗಿ ಏನಾಯಿತು ಅಂತ ಹೇಳಿದರೆ ಭಗವಂತ ಉದ್ಧಾರ ಮಾಡಿದ. ಅದನ್ನು ಹೇಳ್ತಾರೆ, ನೀನು ಭಗವಂತನ ಉಪಾಸನೆ ಈ ವಿಶ್ವಾದಿಗಳಲ್ಲಿ ಉಪಾಸನೆ ಮಾಡಿದ್ರಿಂದಾಗಿ ಭಕ್ತರ ಕಂಟಕವ ಪರಿಹರಿಸುತ್ತದೆ, ಪಾಲಿಸುವ. ಏನು ಮಾಡ್ತಾನೆ? ನಮಗೆ ಬರತಕ್ಕಂತಹ ಕಂಟಕಗಳು, ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕಷ್ಟಗಳು, ಕಾರ್ಪಣ್ಯಗಳು ಬರುವಂತಹದ್ದು ಸಹಜ. ಈ ಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ ಅಂತ ಹೇಳಿದ ಮೇಲೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕಷ್ಟಗಳು, ಒಂದು ಸಂಸಾರ ಸಂಬಂಧಿಯಾಗಿರತಕ್ಕಂತಹ ಕಷ್ಟಗಳು, ಈ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಆಧ್ಯಾತ್ಮಿಕ ಅಥವಾ ಅಲೌಕಿಕವಾಗಿರತಕ್ಕಂತಹ ಕಷ್ಟಗಳು ನಮ್ಮನ್ನು ಬಾಧಿಸ್ತವೆ. ಆದರೆ ಈ ಭಗವಂತನನ್ನು ನಂಬಿದೆವು ಅಂತ ಹೇಳಿದರೆ ಆವಾಗ ಭಗವಂತ ಏನು ಮಾಡ್ತಾನೆ? ಕಂಟಕ ಪರಿಹಾರ ಮಾಡ್ತಾನೆ, ಮತ್ತು ಪಾಲಿಸ್ತಾನೆ.
ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಯಾವಾಗ? ಯಾವುದೋ ಒಂದು ದಿವಸ ನಾವು ದೇವರನ್ನು ಸ್ತೋತ್ರ ಮಾಡುವುದು, ಯಾವುದೋ ಒಂದು ಅಪರೂಪಕ್ಕೆ ವಾರ್ಷಿಕವಾಗಿ ದೇವರ ಪೂಜೆಯನ್ನು ಮಾಡುವ, ಆವಾಗ ದೇವರು ನಮಗೆ ಬಂದು ಉದ್ಧಾರವನ್ನು ಮಾಡ್ತಾನೆ. ಹಾಗಿದ್ರೆ ಆಗುವುದಿಲ್ಲ. ದಾಸರು ಹೇಳುವಂತಹ ಶಬ್ದ ಏನು ಕೇಳಿದರೆ ಪ್ರತಿದಿನದಿ. ಜಗನ್ನಾಥ ದಾಸರು ಹರಿಕಥಾಮೃತಸಾರದಲ್ಲಿ ಹೇಳುವಂತಹ, ನಮಗೆ ಕೊಡುವಂತಹ ಆದೇಶ ಏನು ಕೇಳಿದರೆ, ನೀನು ದೇವರನ್ನು ಅಪರೂಪಕ್ಕೊಮ್ಮೆ ನಿಮಗೆ ಆರಾಧನೆ ಮಾಡಲಿಕ್ಕೆ ಹೇಳಿದ್ದಲ್ಲ. ದೇವರನ್ನು ಆರಾಧನೆ ಮಾಡುವುದು ಕ್ಷಣ ಕ್ಷಣಕ್ಕೂ ಕೂಡ ಆರಾಧನೆ ಮಾಡಬೇಕು. ಅಲ್ಲ, ಕ್ಷಣ ಕ್ಷಣಕ್ಕೂ ಆರಾಧನೆ ಮಾಡೋದು ಹೇಗೆ? ನಾವೇ ದೇವರ ಕೋಣೆಯಲ್ಲಿಯೇ ಕೂತ್ಕೊಳ್ಲಿಕ್ಕಾಗ್ತದ? ಇಲ್ಲ ರೀ, ನನಗೆ ಬೇಕಾದಷ್ಟು ಹೊರಗಿನ ಲೌಕಿಕ ಕಾರ್ಯಗಳಿದೆ, ಇದೆಲ್ಲವನ್ನು ಕೂಡ ಬಿಟ್ಟುಕೊಂಡು ದೇವರ ಕೋಣೆಯಲ್ಲೇ ಕೂತ್ಕೊಂಡ್ರೆ ದೇವರೇನು ಮಾಡ್ತಾನೆ? ಉದ್ಧಾರ ಮಾಡ್ತಾನೆ ಅಂತ ಕೇಳಿದ್ರೆ, ದೇವರಿಗೆ ಇಂತಿಷ್ಟು ಸಮಯವನ್ನು ಕೊಡು. ಅದಾದ ಮೇಲೆ ನೀನು ಏನು ಕೆಲಸವನ್ನು ಮಾಡ್ತೀಯೋ ಆ ಕೆಲಸಗಳು ಭಗವತ್ ಪ್ರೇರಣೆಯ, ಭಗವತ್ ಪ್ರೀತ್ಯರ್ಥಂ, ಭಗವತ್ ಸೇವಾಕ್ಯಂ ಕರ್ಮ ಕರಿಷ್ಯೆ ಎಂದಿಟ್ಟುಕೊಂಡು ಮಾಡು. ನೀನು ಮನೆಯಲ್ಲಿ ಅಡುಗೆ ಮಾಡ್ತೀಯೋ, ಅಥವಾ ಮನೆಯಲ್ಲಿ ಸ್ವಚ್ಛಗೊಳಿಸುವಂತಹ ಕರ್ಮಾಂಗವನ್ನು ಮಾಡ್ತೀಯೋ, ಅಥವಾ ಇದರ ಮಕ್ಕಳಿಗೆ ಪಾಠವನ್ನು ಮಾಡುವುದನ್ನು ಮಾಡ್ತೀಯೋ, ಹೀಗೆ ಯಾವ ಕರ್ಮವನ್ನು ಮಾಡ್ತೇವೋ ಆ ಕರ್ಮ ಭಗವತ್ ಪ್ರೇರಣೆಯ, ಭಗವತ್ ಪ್ರೀತ್ಯರ್ಥಂ, ಭಗವತ್ ಸೇವಾಕ್ಯಂ ಕರ್ಮ ಕರಿಷ್ಯೆ. ನಾನು ಮಾಡುವಂತಹದ್ದು, ನಾವು ದೇವಸ್ಥಾನಕ್ಕೆ ನಡೆದುಕೊಂಡು ಹೋಗ್ತೇವೆ, ಇದೊಂದು ಭಗವಂತನ ಸೇವೆ. ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನು ಬರ್ತೇವೆ, ಇದೊಂದು ಭಗವಂತನಿಗೆ ಸೇವೆ. ಅಥವಾ ಇನ್ನಿತರ ಯಾವುದೋ ಒಂದು ಲೌಕಿಕವಾಗಿರತಕ್ಕಂತಹ ಅಧ್ಯಾಪನ ವೃತ್ತಿಯನ್ನು ಇಟ್ಟುಕೊಂಡಿದ್ದೇವೆ, ಇದೊಂದು ಭಗವಂತನ ಸೇವೆ. ಅಥವಾ ಇನ್ನಿತರ ಯಾವುದೇ ಕರ್ಮಗಳು ಇದ್ದರೂ ಕೂಡ ಪ್ರತಿದಿನವೇ ಮಾಡುವ ಕರ್ಮಗಳು ಭಗವತ್ ಸೇವೆ. ಇನ್ನೇನು ಕರ್ಮವನ್ನು ಮಾಡಿದರೂ ಕೂಡ ಅದು ಭಗವಂತನ ಸೇವೆ. ಈ ಮನೋಭಾವನೆ ಗಟ್ಟಿಯಾಗಿರಬೇಕು ನಮಗೆ. ಅದರಿಂದ ಪಾಲಿಸುವ ಪ್ರತಿದಿನದಿ. ಮತ್ತು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ನೆಂಟನಂದದಿ, ನೆಂಟನಂತೆ ಅಂತ ಹೇಳ್ತಾರೆ. ಆದರೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ದಾಸರು ನಮಗೆ ತಮಾಷೆ ಮಾಡ್ತಾರಲ್ಲ, ಉಂಟಾದ ಕಾಲಕ್ಕೆ ನೆಂಟಾರು ಇಷ್ಟಾರು ಬಂಟಾರಂತೆ ಬಂದು ಬಾಗಿಲ ಕಾಯುವರು, ಉಂಟಾದ ದನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಾಕಿತ್ತುವರಯ್ಯ ಅಂತ ಹೇಳಿಕೊಂಡು ತಮಾಷೆಯನ್ನು ಮಾಡ್ತಾರೆ. ನೆಂಟರು ಅಂತ ಹೇಳಿದ್ದು ಯಾರು ನಮಗೆ ಅತ್ಯಂತ ಭಗವಂತನೇ ನಮಗೆ ನೆಂಟ. ಯಾಕೆ? ನಮಗೆ ಭಗವಂತನನ್ನು ನಾವು ಅರ್ಜುನ ಯಾರನ್ನ ಸಖನನ್ನಾಗಿ ಮಾಡಿಕೊಂಡ ಅಂತ ಕೇಳಿದರೆ ಕೃಷ್ಣ ಸಖ ಅಂತ ಹೇಳ್ತೇವೆ. ಭಗವಂತನನ್ನು ಸಖನನ್ನಾಗಿ ಇಟ್ಟುಕೊಂಡವನು ಯಾರು ಅಂತ ಹೇಳಿದ್ರೆ ಕೃಷ್ಣ ಸಖ ಅರ್ಜುನ. ಅವನಿಗೆ ಭಗವಂತ ಏನು ಮಾಡಿದ ಅಂತ ಕೇಳಿದರೆ, ಭಗವಂತ ಅಂಥವನನ್ನು ಅನುಗ್ರಹ ಮಾಡಿದ. ಆದ್ದರಿಂದ ನೆಂಟನಂದದಿ, ಭಗವಂತ ಯಾರನ್ನ ನನ್ನವನೂ ಅಂತ ಸ್ವೀಕಾರ ಮಾಡ್ತಾನೆ, ಆವಾಗ ಅಂಥವರ ಎಂಟನಂದದಿ ಎಡಬಿಡದೆ ಭಗವಂತ ಮತ್ತೆ ಅವನನ್ನು ತಡೆ ಮಾಡೋದಿಲ್ಲ. ಅಲ್ಲಿ ಮೊಸಳೆಯ ಮಕರಿಗೆ ಸಿಕ್ಕಿ ಮೊಸಳೆಯ ಬಾಯಿಯಲ್ಲಿ ಗಜರಾಜನ ಕಾಲು ಸಿಲುಕಿಕೊಂಡಿದೆ. ಸಾವಿರಾರು ವರ್ಷಗಳ ಒದ್ದಾಟ, ಯಾರೂ ಕೂಡ ಬರಲಿಲ್ಲ. ಅಲ್ಲಿ ಬಂದದ್ದು ಯಾರು ಕೇಳಿದ್ರೆ ಭಗವಂತನನ್ನು ಪ್ರಾರ್ಥನೆ ಮಾಡಿದ. ಅಷ್ಟರ ತನಕ ನನ್ನವರು ಅಂತ ಆ ಗಜರಾಜ ಒದ್ದಾಡ್ತಾ ಇದ್ದ, ನನ್ನವರು ಯಾರಾದರೂ ಬರ್ಬೋದು ಅಂತ. ಯಾರೂ ಕೂಡ ಬರಲಿಲ್ಲ. ಒಂದು ಕ್ಷಣಕ್ಕೇನೋ ಬಂದರು, ಆದ್ದರಿಂದ ಆಗಲಿಲ್ಲ ಅಂತ ಹೇಳಿದ ಮೇಲೆ ಅಲ್ಲಿಂದ ಹೊರಟು ಹೋದರು. ಆದರೆ ಯಾವಾಗ ಅಲ್ಲಿ ಭಗವಂತನನ್ನು ಅವನು ಕರ್ದೋ, ಅಂತಃಸರಸ್ವರವಲೇನ ಪದೇ ಗೃಹೀತೋ ಗ್ರಾಹೇಣ ಯೂಥಪತಿ ರಂಬುಜ ಹಸ್ತ ಆರ್ಥ ಆಹೇದವಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತ ಮರಣಾರ್ಥಿ ನವಃ ಪ್ರಮೇಯ ಚಕ್ರಾಯುಧ ಪತಗ ರಾಜ ಭುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೇ ಪ್ರಗೃಹ್ಯ ಭಗವಾನ್ ಕೃಪಯಾ ಉಜ್ಜಹಾರ. ಭಗವಂತ ಮತ್ತೆ ತಡ ಮಾಡಲಿಲ್ಲ. ಆವಾಗ ಗಜರಾಜ ಭಗವಂತನನ್ನು ಮೊರೆಯಿಟ್ನು. ಶಶಂಕ ಚಕ್ರನಾಗಿ ಬಂದು ಆ ಮಕರಿಗೆ ಉದ್ಧಾರವನ್ನು ಮಾಡಿ ಮಕರಿಯನ್ನೂ ಉದ್ಧಾರ ಮಾಡಿದ. ಶಾಪಗ್ರಸ್ತವಾಗಿರತಕ್ಕಂತಹದ್ದು ಇಟ್ಟುಕೊಳ್ಳಿ, ಆದರೆ ಆ ಶಾಪಗ್ರಸ್ತವಾಗಿರತಕ್ಕಂತಹ ಮಕರಿ, ಅದೇ ರೀತಿಯಾಗಿ ಈ ಆ ಗಜ, ಎರಡನ್ನೂ ಕೂಡ ಭಗವಂತ ಕೃಪಯಾ ಉಜ್ಜಹಾರ. ಭಗವಂತ ದ್ರೌಪದಿಯನ್ನು ಅನುಗ್ರಹ ಮಾಡಲಿಲ್ವಾ? ದ್ರೌಪದಿಯನ್ನೂ ಅನುಗ್ರಹ ಮಾಡಿದ. ಹೀಗೆ ಅವರೆಲ್ಲರದ್ದೂ ಕೂಡ ಭಗವಂತ, ವಿದುರನ ಕಥೆಯನ್ನು ಕೇಳಿ, ವಿದುರನಲ್ಲಿ ಸಂಪತ್ತಿತ್ತ ಅಂತ ಕೇಳಿದರೆ ವಿದುರನನ್ನು ಭಗವಂತ ಕಂಡ ಯಾಕೆ ಹೋದ ಕೇಳಿದರೆ, ಅವ
ಅವನಲ್ಲಿ ಇದ್ದದ್ದು ಸಂಪತ್ತಲ್ಲ, ಜ್ಞಾನ ಸಂಪತ್ತು. ಭೀಷ್ಮಾಚಾರ್ಯರನ್ನು ತಿಂದಿರತಕ್ಕಂತಹ ಅನ್ನದ ವ್ಯವಸ್ಥೆ ಮತ್ತೆ ಅದು ನಾವು ಮತ್ತೆ ಒಳಗೆ ಹೋಗುವ ಅದರಲ್ಲಿ. ಆದರೆ ಆ ಜ್ಞಾನದ ಮಹತ್ವವನ್ನು ಭಗವಂತ ಏನು ಮಾಡಿದ ಕೇಳಿದ್ರೆ, ಜ್ಞಾನದ ಪರಂಪರೆಯನ್ನು ಬಿಟ್ಟಿಲ್ಲ, ಅವರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಅಲ್ಲಿ ಆ ಜ್ಞಾನವನ್ನು ಇಡೀ ಜಗತ್ತಿಗೆ ಕೊಟ್ಟ. ಅದಾದ ಮೇಲೆ ವಾಲಿಸುಗ್ರೀವರ ಕಥೆಯನ್ನು ಬೇಕಾದರೂ ಇಟ್ಟುಕೊಳ್ಳಿ. ಭಗವಂತ ತಾರತಮ್ಯ ಮಾಡಿದ ಅಂತ ಹೇಳಿದರೆ, ಭಗವಂತ ತಾರತಮ್ಯ ಎಲ್ಲೂ ಕೂಡ ಮಾಡಲಿಲ್ಲ. ಒಬ್ಬನನ್ನು ನನ್ನವ ಅಂತ ಸ್ವೀಕಾರ ಮಾಡಿದ, ಇನ್ನೊಬ್ಬನ ನನ್ನವನಲ್ಲ ಅಂತ ಹೇಳಿಕೊಂಡು ಕೊಂದ, ಹೀಗೊಂದು ಭಗವಂತ ಮಾಡಿದ್ದಿಲ್ವೇ ಇಲ್ಲ. ಯಾವ ದೃಷ್ಟಾಂತವನ್ನು ಬೇಕಾದರೂ ಇಟ್ಟುಕೊಳ್ಳಿ ನೀವು, ಅವನ ಅಥವಾ ಯಾವುದೇ ರೂಪದ ಅವತಾರವನ್ನು ಬೇಕಾದರೂ ಇಟ್ಟುಕೊಳ್ಳಿ. ಭಗವಂತ ದ್ವೇಷ ರಾಜಕಾರಣ ಮಾಡಿದ, ಅಸೂಯೆಯಿಂದ ರಾಜಕಾರಣ ಮಾಡಿದ, ಇದು ನಿಮಗೆ ಭಗವಂತನ ಯಾವ ದೃಷ್ಟಾಂತದಲ್ಲಿಯೂ ಕೂಡ ಸಿಗುವುದಿಲ್ಲ. ಮೇಲ್ನೋಟಕ್ಕೆ ಬೇಕಾದರೂ ಅರ್ಥವನ್ನು ಹೇಳ್ತಾರೆ ಆ ಅಜ್ಞಾನಿಗಳು, ಆದರೆ ಭಗವಂತ ಮಾತ್ರ ಈ ರೀತಿಯಾಗಿ ದ್ವೇಷದ ರಾಜಕಾರಣ ಅಥವಾ ದ್ವೇಷದಿಂದಾಗಿ ಕೊಲ್ಲುವುದು ಇದನ್ನು ಮಾಡಿದ್ದು ಯಾವುದೇ ದೃಷ್ಟಾಂತವನ್ನು ನಾವು ಕಾಣುವುದಿಲ್ಲ. ಆದ್ದರಿಂದ ಎಡಬಿಡದೆ ವೈಕುಂಠರಮಣದ ತನ್ನವರ, ಯಾರು ತನ್ನವರು, ನಾವು ಹೇಗೆ ನಾವು ಭಗವಂತನಿಗೆ ಸಂಬಂಧಪಟ್ಟವರು ಹೇಗಾಗೋದು? ನಾವು ಹೇಳಬಹುದು, ನಾನು ಯಾರಿಗೆ ಸಂಬಂಧಪಟ್ಟವನು ಅಂತ ಹೇಳಿದ್ರೆ ಮೊದಲಿಗೆ ಹೇಳುವಂತಹದ್ದು ನನ್ನ ಹೆಂಡತಿಗೆ ಸಂಬಂಧಪಟ್ಟವನು, ನನ್ನ ಮಕ್ಕಳಿಗೆ ಸಂಬಂಧಪಟ್ಟವನು, ಅಥವಾ ನನ್ನ ತಂದೆಗೆ ಸಂಬಂಧಪಟ್ಟವನು, ಅಥವಾ ಯಾವುದೋ ಊರಿಗೆ ಸಂಬಂಧಪಟ್ಟವನು ಅಂತ ಹೇಳಿಕೊಂಡು ನಮ್ಮ ಫ್ರಮ್ ಅಡ್ರೆಸ್ ಹೇಳ್ಬೋದು. ನೇರವಾಗಿ ನಮ್ಮ ಫ್ರಮ್ ಅಡ್ರೆಸ್ ಎಲ್ಲಿಂದ ಬಂದದ್ದು ಕೇಳಿದರೆ, ನಮ್ಮ ಫ್ರಮ್ ಅಡ್ರೆಸ್ಸು ಒಂದೇ, ಟು ಅಡ್ರೆಸ್ಸು ಒಂದೇ. ನಾವು ಹೋಗುವುದು ಅಲ್ಲಿಗೆ, ಬಂದದ್ದು ಕೂಡ ಅಲ್ಲಿಂದಲೇ. ನಾವು ಭಗವಂತನಿಂದ ಬಂದವರು, ಪುನಃ ಸೇರಬೇಕಾದ ನಮ್ಮ ಡೆಸ್ಟಿನೇಷನ್ ಎಲ್ಲಿ ಕೇಳಿದರೆ ಭಗವಂತನನ್ನೇ ಸೇರಬೇಕು. ಅದಕ್ಕೆ ನಾವು ನಮ್ಮ ತಾತ್ಪರ್ಯ ಇದು ಬರಬೇಕು ಅಂತ ಹೇಳಿದರೆ ಅದಕ್ಕೆ ಪುನಃ ಗುರುಗಳು ಬೇಕು. ಗುರುಗಳು ಯಾರು ಅಂತ ಹೇಳಿದ್ರೆ, ಯಾರ್ಯಾರನ್ನೋ ಗುರುತ್ವೇನ ನಾವು ಸ್ವೀಕಾರ ಮಾಡಿಕೊಂಡ್ರೆ ಆಗುವುದಿಲ್ಲ. ಆಚಾರ್ಯರು ವಾಯುದೇವರ ಅಂಶಭೂತರಾಗಿರತಕ್ಕಂತಹ ಆಚಾರ್ಯರನ್ನು ಹರಿರೇವ ಗುರು ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತ್ರಗತಿ ಅಂತ ಹೇಳಿಕೊಂಡು ನಿಶ್ಚಲವಾಗಿರತಕ್ಕಂತಹ ಮನುಷ್ಯತ್ವದಲ್ಲಿ ಬರುವಂತಹ ಆ ಧ್ಯಾನವನ್ನು ಮಾಡಿಕೊಂಡೆವು ಅಂತ ಹೇಳಿದರೆ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ. ಕಂಟಕಗಳು, ಕಷ್ಟಗಳು ಭಗವಂತ ಸಹಜವಾಗಿ ಕಂಟಕಗಳು ಯಾರನ್ನು ಬಾಧಿಸಬೇಕು? ಜೀವನಿಗೇನೇ ಇರುವಂತಹದ್ದು. ಒಂದಲ್ಲ ಒಂದು ಆಯಿತು, ಒಂದು ಸರಿಯಾಯಿತು ಅಂತ ಹೇಳಿಕೊಂಡಾಗ ಪುನಃ ಮತ್ತೊಂದು ಶುರುವಾಯಿತು. ಮನೆಯಿಂದ ಫೋನು, ಮಕ್ಕಳಿಂದ ಫೋನು, ಅದಾಗಬೇಕು ಇದಾಗಬೇಕು. ಈ ಒಂದು ವ್ಯವಸ್ಥೆಯನ್ನು ನಾವು ಮೀರಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಜಾನಿಗಳಿಗೆ ಬಿಟ್ಟಿಲ್ವಂತೆ, ನಮ್ಮಂಥವರಿಗೆ ಅಂತ ಇದೆಲ್ಲ ಬಿಡುವುದು ಹೌದಾ? ಆಗೋದೇ ಇಲ್ಲ. ಆದರೆ ಹಾಗೆ ಅಂತೇಳಿ ಇದನ್ನು ನಾವು ಮೈದೊಡವಿಕೊಂಡು ಹೋಗಲಿಕ್ಕೂ ಇಲ್ಲ. ಒಮ್ಮೆ ನಾವು ವ್ಯವಸ್ಥೆಗೆ ಗಂಟು ಬಿದ್ದಾಗಿದೆ, ಮದುವೆಯಾಗಿದ್ದೇವೆಯೋ, ಮಕ್ಕಳುಂಟೋ ಅಥವಾ ಇನ್ನಿತರಿಗೆ ಏನೋ ಒಂದು ಸಂಸಾರದಲ್ಲಿ ಬಿದ್ದಾಗಿದೆ, ಆಮೇಲೆ ಪಲಾಯನವಾದ ಮಾಡಬಾರ್ದು. ಇಲ್ಲ ನನಗೆ ಇದೆಲ್ಲ ಆಗೋದಿಲ್ಲ, ನಾನು ಸನ್ಯಾಸಿ ಆಗ್ತೇನೆ, ಅದೆಲ್ಲ ಆಗೋದಿಲ್ಲ. ಒಮ್ಮೆ ನೀನು ಕೃಷ್ಣ ಹೇಳಿದ್ದು ಅದನ್ನೇನಪ್ಪ, ನೀನು ಅರ್ಜುನಿಗೆ ನಾನು ಪಲಾಯನವಾದ ಮಾಡಲಿಕ್ಕೆ ಶುರು ಮಾಡಿದ. ಅವನು ಇದೆಲ್ಲ ಎಂತ ಮಾರಾಯ, ಕೃಷ್ಣನಿಗೆ ಗೊತ್ತಿಲ್ಲದ್ದೇನಲ್ಲ ಅವನು, ಸುಮ್ಮನೆ ಮಾರಾಯ ನನ್ನವರನ್ನು ಕೊಲ್ಲಬೇಕಾಗ್ತದೆ, ಅಯ್ಯೋ ನಮ್ಮ ಸುಹರನ್ನು ಮಾತ್ರವನ್ನು ತಿಳಿಕೊಂಡು ನಮ್ಮ ತಂದೆ ಸಮಾನದವರು ಏನು ತಾಯಿಯವರಿಗೆ ಕೃಷ್ಣನಿಗೇನು ಭ್ರಮೆ ಇತ್ತ, ಇವನಿಗೆ ತಂದೆ ಸಮಾನದವರು ಗುರುಗಳಿದ್ದಾರೆ ಅಥವಾ ಅವನಿಗೆ ಗೊತ್ತಿಲ್ವಾ ಪಲಾಯನವಾದವನ್ನು ಮಾಡ್ತಾನೆ ಅಂತ ಎಂಬುದು ಕೂಡ ಗೊತ್ತಿತ್ತು. ಇವರನ್ನೆಲ್ಲ ಕೊಂದುಕೊಂಡು ಅಂತಹ ರಕ್ತಸಿಕ್ತವಾಗಿರತಕ್ಕಂತಹ ಆ ಸಿಂಹಾಸನದಲ್ಲಿ ನಾನು ಕೂತ್ಕೊಂಡು ರಾಜ್ಯವನ್ನು ಆಳ್ವಿಕೆ ಮಾಡುವುದಾದರೂ ಉಂಟ, ಹಾಗೆ ಹೀಗೆ ಅಂತ ಹೇಳಿಕೊಂಡು ಏನೋ ವೇದಾಂತವನ್ನು ಪೂರ್ಣವಾಗಿ ಕೃಷ್ಣನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ ಅರ್ಜುನ. ಆದರೆ ಕೃಷ್ಣ ಅವನು ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ, ಬಿಟ್ಟು. ನೀನು ಮಾಡಬೇಕಾದ್ದು ಮಾಡಲೇಬೇಕು. ನಿನ್ನ ಕೆಲಸ ಏನು, ನೀನು ಬಂದದ್ದು ಯಾಕೆ, ನಿನ್ನ ಕೆಲಸ ಏನು ಕೇಳಿದ್ರೆ ನೀನೀಗ ಯುದ್ಧವನ್ನು ಮಾಡಬೇಕು. ಅವರನ್ನು ಸಂಹಾರ ಮಾಡುವುದು ಅಥವಾ ಅವರಿಗೆ ಬೇಕಾಗಿರತಕ್ಕಂತಹ ಕರ್ಮವನ್ನು ಮಾಡುವುದು ನಿನ್ನ ಕರ್ತವ್ಯ, ನೀನು ಮಾಡಲೇಬೇಕು. ಅದರಿಂದ ಪಲಾಯನವಾದವನ್ನು ಮಾಡುವುದಿಲ್ಲ. ಅದಕ್ಕೋಸ್ಕರ ನೀನು ನಿನ್ನ ಕರ್ಮವನ್ನು ಮಾಡು. ಕರ್ಮಾಣಿ ಕುರ್ವನ್ನೇವೇಹ ಕರ್ಮಾಣಿ, ಕರ್ಮವನ್ನು ಮಾಡುವ ಮೂಲಕವಾಗಿ ವೈಕುಂಠರಮಣವು ತನ್ನವರು ಈ ಒಂದು ನಾವು ಭಗವಂತನವರಿಗೆ, ನಾನು ಹೇಳಿದ್ದಲ್ವ, ನಮ್ಮ ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ಸು ಅದು ಎಲ್ಲಿರಬೇಕು ಕೇಳಿದ್ರೆ
ಹೇಳಿದರೆ ನಾನು ಭಗವಂತನಿಗೆ ಸಂಬಂಧಪಟ್ಟವನು. ಈ ಮೇಡ್ ಇನ್ ಚೈನಾ, ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಜಪಾನ್ ಇದ್ಯಾವುದೂ ಅಲ್ಲ. ನಾವು ಎಲ್ಲಿಗೆ ಎಲ್ಲಿಂದ ಬಂದವರು, ಎಲ್ಲಿಗೆ ಹೋಗುವವರು, ಇದು ನಮ್ಮದು ಡೆಸ್ಟಿನೇಷನ್ ಕರೆಕ್ಟಾಗಿ ನಿರ್ಧಾರವಾಗಬೇಕು. ಈ ಡೆಸ್ಟಿನೇಷನ್ ನಾವು ಗಟ್ಟಿಯಾಗಿ ಮಾಡಿಕೊಂಡೆವು ಅಂತ ಹೇಳಿದ್ರೆ ನಾವು ಹೋಗಬೇಕಾದ ಎಲ್ಲಿಗೆ ಧರ್ಮಾರ್ಥ ಕಾಮ ಮೋಕ್ಷ ಪುಣ್ಯ ಪುರುಷಾರ್ಥ ಇತ್ಯರ್ಥಂ ಸಂಕಲ್ಪದಲ್ಲಿಯೇ ಆಯಿತು. ನಮಗೆ ಹೋಗಬೇಕಾದ್ದು ಭಗವಂತನಿಗೆ, ಭಗವಂತನಲ್ಲಿ ಹೋಗಬೇಕು ಅಂತಾದರೆ ಸುಮ್ಮನೆ ಹೋಗ್ಲಿಕ್ಕೆ ಆಗೋದಿಲ್ಲ ರೀ. ಮಾರ್ಗ ಬೇಕಲ್ವಾ? ಚೆನ್ನಾಗಿರುವ ಮಾರ್ಗವನ್ನು ನೀವು ಅನುಸರಿಸಿ. ಯಾವುದು ರೀ ಚೆನ್ನಾಗಿರೋದು ಮಾರ್ಗ? ಉಪನಿಷತ್ತುಗಳಿದೆ, ಪುರಾಣಗಳಿದೆ, ಮಹಾಭಾರತ ಇದೆ, ಭಾಗವತ ಇದೆ. ಈ ಮಾರ್ಗಗಳು ಬಿಟ್ಟರೆ ದೇವರನ್ನು ಇನ್ಯಾರ್ಯಾರನ್ನೂ ಇಲ್ಲ ರೀ. ತುಂಬ ಮಂದಿ ಗುರುಗಳಿದ್ದಾರೆ, ಅವರನ್ನು ಗುರುತ್ವೇನ ಸ್ವೀಕಾರ ಮಾಡ್ತೇನೆ, ಅವರೆಲ್ಲರೂ ಕೂಡ ನಮಗೆ ದಾರಿ ತೋರಿಸ್ತಾರೆ ಅಂತ ಹೇಳಿದ್ದಾರೆ. ಯಾರ್ಯಾರನ್ನೋ ಗುರುಗಳು ಅಂತ ಹೇಳಿಕೊಂಡು ಸ್ವೀಕಾರ ಮಾಡಿಕೊಂಡು ಅವರ ಹಿಂದೆ ಹೋದೆವು ಅಂತ ಹೇಳಿದರೆ ಅಲ್ಲಿಗೆ ತಿರುಗಬೇಕು, ಇಲ್ಲ ಕೆಳಗೆ ಹೋಗಬೇಕು. ಯಾವುದು? ಅಂಧಂತಮಸ್ಸೋ, ನರಕಕ್ಕೋ ಅಥವಾ ಇನ್ನಿತರ ದೊಡ್ಡ ದೊಡ್ಡ ಅನರ್ಥಗಳೇ ಆಗುವಂತಹದ್ದು ಹೊರತು ಬೇರೆ ಯಾವುದೂ ಕೂಡ ಆಗೋದಿಲ್ಲ. ಬೇಕಾದಷ್ಟು ಗುರುಗಳಿದ್ದಾರೆ ಈಗ, ಆದರೆ ಗುರುತ್ವೇನ ಸ್ವೀಕಾರ ಮಾಡಬೇಕಾದ್ದು ಯಾರು ನಮಗೆ ಒಳ್ಳೆಯ ಮಾರ್ಗವನ್ನು ಹೇಳಿಕೊಡ್ತಾರೋ, ಯಾವುದು ನೇರ ಮಾರ್ಗ, ದೇವರನ್ನು ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ ದೇವರನ್ನೇ ಹೇಳಲಿಕ್ಕೆ ಬಂದವರು ಅಂತ. ಆದರೆ ಅವರನ್ನು ನಾವು ಸ್ವಲ್ಪ ಆದರೂ ನೋಡಬೇಕು. ಇವರು ಹೇಳುವಂತಹ ಮಾರ್ಗ ದೇವರನ್ನೇ ಹೇಳ್ತಾ ಉಂಟಾ ಅಥವಾ ಇನ್ನಿತರ ಯಾವುದೋ ವಿಚಾರವನ್ನೇ ಹೇಳಿ ಹೊರಡ್ತಾ ಇದ್ದಾರೋ? ಹೀಗೆ ಪುರಾಣಗಳಿಗೆ ಸರಿಯಾಗಿರತಕ್ಕಂತಹ ಒಂದು ಬೇಸ್ಮೆಂಟ್ ಇದ್ದುಕೊಂಡು ಇವರು ಮಾತಾಡ್ತಾ ಇದ್ದಾರಾ? ಈ ರೀತಿಯಾಗಿರತಕ್ಕಂತಹ ಮಾರ್ಗವನ್ನು ಅನುಸರಿಸಿಕೊಂಡು ಯುಕ್ತಾಯುಕ್ತ ವಿವೇಕವನ್ನು ಮಾಡಿಕೊಂಡು ನಾವು ಅವರ ಮಾರ್ಗದಲ್ಲಿ ಹೋಗಬೇಕು. ಅದಕ್ಕೆ ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ಸುಮಾರ್ಗ ಹೋಗಬೇಕು ಅಂತಾದರೆ ಇಲ್ಲಿಂದ ಉಡುಪಿಗೆ ಹೋಗಬೇಕು, ಕೃಷ್ಣದೇವರ ದರ್ಶನ ಮಾಡಬೇಕು. ಯಾವುದು ಮಾರ್ಗ ಆಗ್ಬೋದು ಅಂತ ಕೇಳಿದ್ರೆ ಬೇಕಾದಷ್ಟು ಮಾರ್ಗ ಇದೆ. ಚಾರ್ಮಾಡಿಯೂ ಇದೆ, ಶಿರಾಡಿಯೂ ಇದೆ, ಯಾವುದೋ ಒಂದು ಶಿವಮೊಗ್ಗಕ್ಕೆ ಹೋಗಿಯೂ ಕೂಡ ಹೋಗ್ಬೋದು. ಆದರೆ ಯಾವ ಮಾರ್ಗ ಹೋದರೆ ಒಳ್ಳೆಯ ಮಾರ್ಗ, ಇದು ಲೌಕಿಕ ದೃಷ್ಟಾಂತ. ಇದನ್ನು ಪೂರ್ಣವಾಗಿ ನಾವು ಅನ್ವಯ ಮಾಡಲಿಕ್ಕೆ ಬರೋದಿಲ್ಲ. ಆದರೂ ಕೂಡ ಯಾವುದೋ ಒಂದು ಯುಕ್ತ ಒಳ್ಳೆಯ ಮಾರ್ಗವನ್ನು ಆರಿಸಿಕೊಂಡು ಹೋಗ್ತೇವೆ ದೇವರ ದರ್ಶನವಾಗಬೇಕು ಅಂತ. ಅಥವಾ ಇಲ್ಲಿಯೇ ನಾವು ಇಂತಹ ಮಹಾನಗರಗಳಲ್ಲಿ ನೋಡೋದಂತಾದರೆ ಯಾರದೋ ಒಬ್ಬರ ಮನೆಗೆ ಹೋಗಬೇಕು ಅಂತಾದರೆ ಎಲ್ಲಿ ಟ್ರಾಫಿಕ್ ಕಮ್ಮಿ ಉಂಟೋ ಅಲ್ಲಿಂದ ನಾವು ಹೋಗಲಿಕ್ಕೆ ನೋಡ್ತೇವೆ. ಆವಾಗ ಅವರ ಮನೆಗೆ ಬೇಗ ಹೋಗಿ ಸೇರಬಹುದು ಅಂತ. ನಮ್ಮದು ಕೂಡ ನಾವು ಈಗ ದೇವರ ಮನೆಗೆ ಹೋಗಿ ಸೇರಬೇಕು. ದೇವರ ಮನೆಗೆ ಹೋಗಿ ಸೇರಬೇಕು ಅಂತಾದರೆ ಯಾರ್ಯಾರದ್ದೋ ಹೇಳಿದ ಮಾರ್ಗವನ್ನು, ಯಾರ್ಯಾರದ್ದೋ ಗುರುಗಳನ್ನು ಅವರವರ ಕಾಲು ಹಿಡ್ಕೊಂಡು ದೇವರನ್ನು ತೋರಿಸ್ತೇನೆ ಅಂತ ಹೇಳಿದರೆ ದೇವರನ್ನು ಹೋಗಿ ಸೇರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಯಾರನ್ನ ಪೂರ್ಣಪ್ರಜ್ಞ ಮತಾನುಗಾ ವೈಷ್ಣವ ವಿಷ್ಣುಹೃದಯ ತಾನ್ನಮಸ್ಯೇ ಗುರುರ್ಮ, ಪೂರ್ಣಪ್ರಜ್ಞಾಚಾರ್ಯರ ಮಧ್ವಗುರುಗಳ ಮಾರ್ಗವನ್ನು ಅನುಸರಿಸಿದೆವು ಅಂತ ಹೇಳಿದ್ರೆ ಆವಾಗ ಒಳ್ಳೆಯ ಮಾರ್ಗ, ನೇರವಾಗಿರತಕ್ಕಂತಹ ಮಾರ್ಗವನ್ನು ಡೆಸ್ಟಿನೇಷನ್ ಕರೆಕ್ಟಾಗಿದೆ, ಹೋಗುವಂತಹ ಮಾರ್ಗವೂ ಚೆನ್ನಾಗಿದೆ, ಹೋಗುವಂತಹ ಗುರಿಯೂ ಚೆನ್ನಾಗಿರ್ತದೆ, ಹೋಗಿ ಸೇರುವಂತಹದ್ದು ಕೂಡ ಬೇಗ ಹೋಗಿ ಬಿಡ್ತೇವೆ. ಅದಕ್ಕೋಸ್ಕರವಾಗಿ ವೈಕುಂಠರಮಣ ಸನ್ನವರ ನಿಷ್ಕಂಠ ಸುಮಾರ್ಗದಲ್ಲಿ ನಡೆದು ದುರ್ಜನರ ಬಡಿವ. ಭಗವಂತ ಎಲ್ಲರನ್ನೂ ಕೂಡ ಒಳ್ಳೇದು ಮಾಡುವ, ಎಲ್ಲರನ್ನೂ ಕೂಡ ಒಳ್ಳೇದು ಮಾಡಿಬಿಡುವ. ಸುಮ್ಮನೆ ಯಾಕೆ ಈ ತಾರತಮ್ಯ ಬೇಡ, ಈ ಸುಮ್ಮನೆ ಮೇಲೆ ಕೆಳಗೆ ಇದೆಲ್ಲ ಬೇಡವೇ ಬೇಡ. ಎಲ್ಲರೂ ಕೂಡ ಒಂದೇ ಲೆಕ್ಕ ಅಲ್ಲಿಟ್ಟುಕೊಳ್ಳುವ ಅಂತ ಹೇಳಿದ್ರೆ ಆಗೋದು ನಿಯಮ ಇಲ್ಲವೇ ಇಲ್ಲ, ಎಲ್ಲೂ ಇಲ್ಲ, ಲೌಕಿಕವಾದಲ್ಲಿಯೂ ಇಲ್ಲ. ಎಲ್ಲರೂ ಕೂಡ IAS ಆಗಲಿ, ಎಲ್ಲರೂ ಕೂಡ IPS ಆಗಲಿ, ಎಲ್ಲರೂ ಕೂಡ KS ಆಗಲಿ ಅಂತ ಹೇಳಿದರೆ ಸಾಧ್ಯವೇ ಇಲ್ಲ. ಯಾಕೆ? ಯಾರಲ್ಲಿಯೂ ಕೂಡ ಇದಿಲ್ಲ, ಏನು ತಾರತಮ್ಯ ಮಾಡಬಾರ್ದು. ಎಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳು, ಎಲ್ಲರೂ ಕೂಡ DC ಗಳು ಆಗ್ಬೋದಲ್ವಾ? ಲೌಕಿಕದಲ್ಲಿಲ್ಲ ಅಂತ ಹೇಳಿದ್ರೆ ಅಲೌಕಿಕವಾಗಿರತಕ್ಕಂತಹ ಭಗವಂತನಲ್ಲಿ ಇದನ್ನು ಹೇಗೆ ಒಪ್ಪಿಕೊಳ್ತೀರಿ? ಭಗವಂತನಲ್ಲಿಯೂ ಕೂಡ ಎಲ್ಲರೂ ಕೂಡ ಭಗವಂತನ ಮನೆಗೆ ಎಲ್ಲರೂ ಕೂಡ ಬರಲಿ ಅಂತ ಹೇಳಿದ್ರೆ ಅದೇ ಆಗ್ತದೆ. ಭಗವಂತನ ಮನೆಗೆ ಬರಲಿಕ್ಕೆ ಅಧಿಕಾರಿಗಳಿದ್ದಾರೆ, ಅವರವರೇ ಬರಬೇಕು ಅಂತ. ಅಲ್ಲ ರೀ, ನಾನಿವತ್ತು ಬೆಂಗಳೂರನ್ನು ನಡೆಸ್ತೇನೆ, ನಾನು ನಾಳೆ ಬೆಳಗ್ಗೆ DC ಆಗ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. DC ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಹೇಳಿದಂತಹ ಮಾರ್ಗಗಳಿದೆ. ಅದಕ್ಕೆ ಇಲ್ಲ, ನಾನು ನಾಳೆ ಬೆಳಗ್ಗೆ ಹೋಗಿ ಇಲ್ಲಿ IPS ಅಧಿಕಾರಿ ಆಗ್ತೇನೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಇಲ್ಲ ರೀ, ಬೇಡ. ಯಾವುದೋ ಒಂದು ಶಾಲೆಯ ಅಧ್ಯಾಪಕ ವೃತ್ತಿಯನ್ನು ಮಾಡಬೇಕು ಅಂತಾದರೂ ಕೂಡ ಅದಕ್ಕೆ ಯಾವುದೋ ಒಂದು ಅರ್ಹತಾ ಮಾನದಂಡಗಳು ಉಂಟಲ್ವ? ಮಾನದಂಡಗಳನ್ನು ಮುಟ್ಟಿಕೊಳ್ಳದೆ ಯಾರೂ ಕೂಡ
ನೇರವಾಗಿ ಸ್ವೀಕಾರ ಮಾಡ್ತಾರೆ? ಇಲ್ಲ, ಮಾನದಂಡಗಳು ಅತಿ ಅವಶ್ಯಕ. ಮಾನದಂಡಗಳನ್ನು ಇಟ್ಟುಕೊಂಡೇ ಸಾಮಾನ್ಯವಾಗಿರತಕ್ಕಂತಹ ಸರ್ಕಾರಗಳೇ ಇದನ್ನು ಮಾಡ್ತಾವಂತೆ. ಇನ್ನು ಭಗವಂತನ ವ್ಯವಸ್ಥೆಯಲ್ಲಿ ಈಗೊಂದು ನಿಯಮ ಇದ್ದೇ ಇದೆ. ನಾವು ಯಾವುದನ್ನು ನಾವು ಹೋಗಿ ಸೇರಬೇಕು, ಅದಕ್ಕೆ ಹೇಳಿದಂತಹ ಮಾರ್ಗಗಳು, ಅದಕ್ಕೆ ಹೇಳಿರತಕ್ಕಂತಹ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಹೇಳದೆ ಕೇಳದೆ ಎಲ್ಲ ಮಾರ್ಗವೂ ನಮಗೆ, ಎಲ್ಲವೂ ನಮಗೆ ಅಂತ ಹೇಳಿದರೆ ಹಾಗೊಂದು ನಿಯಮ ಆಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ದುರ್ಜನರ ಬಡಿವ. ದುರ್ಜನರನ್ನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅವರವರಿಗೆ ಯೋಗ್ಯತಾನುಸಾರವಾಗಿ ಅವರನ್ನು ಅಂದಂಥ ಬಸ್ಸಿಗೋ ಅವರವರ ಯೋಗ್ಯತಾನುಸಾರವಾಗಿರತಕ್ಕಂತಹ ಗತಿಯಾದಿಗಳನ್ನು ಭಗವಂತ ನಡೆಸ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ದೇವರನ್ನು, ಭಗವಂತನನ್ನು ಸೇರಬೇಕು, ಭಗವತ್ ಮಾರ್ಗ ಎಂಬುದು ನಮಗೆ ಬೇಕು ಅಂತ ಹೇಳಿದ್ರೆ ನೇರ ಒಳ್ಳೆಯ ಮಾರ್ಗ, ಒಳ್ಳೆಯ ಗುರುಗಳು, ಒಳ್ಳೆಯವರನ್ನು ಅನುಸಂಧಾನ ಮಾಡಿಕೊಂಡು ಅವರ ಮಾರ್ಗದಲ್ಲಿ ಹೋದೆವು ಅಂತ ಹೇಳಿದ್ರೆ ಭಗವಂತ ನನ್ನವರು ಅಂತ ಸ್ವೀಕಾರ ಮಾಡ್ತಾನೆ. ಅಂಥವರನ್ನು ಭಗವಂತ ತನ್ನ ಮನೆಗೆ ಸೇರಿಸಿಕೊಳ್ತಾನೆ ಎಂಬಂತಹ ದೊಡ್ಡ ವಿಚಾರವನ್ನು ಹೇಳ್ತಾರೆ. ಹೀಗೆ ಆ ಭಗವಂತನನ್ನು ಚಿಂತನೆ ಮಾಡಿಕೊಂಡು ಅದಾದ ಮೇಲೆ ಮುಂದೆ ಹೇಳ್ತಾರೆ ಜಗನ್ನಾಥದಾಸರು, ಇಂದ್ರಿಯಾಭಿಮಾನಿಗಳಲ್ಲಿ ನಾವು ನಿತ್ಯದಲ್ಲಿಯೂ ಕೂಡ ಹೇಳಲೇಬೇಕಾಗಿರತಕ್ಕಂತಹ, ಸಾಮಾನ್ಯರೂ ಕೂಡ ಚಿಂತನೆ ಮಾಡಲೇಬೇಕಾಗಿರತಕ್ಕಂತಹದ್ದು ನಮೋಮಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೇ ಪ್ರೇರೆಂತು ಭವಂತ ಸರ್ವೇ ಮಹಿ. ಈ ಒಂದು ಶ್ಲೋಕವೋ ಅಥವಾ ಇದರ ಚಿಂತನೆಯೋ ನಮ್ಮ ಜೀವನದಲ್ಲಿ ನಿತ್ಯದಲ್ಲಿಯೂ ಕೂಡ ಆರಂಭದಿಂದಲೂ ಕೂಡ ಇರಲೇಬೇಕಾಗಿರತಕ್ಕಂತಹದ್ದು. ಯಾಕೆ ಅಂತ ಕೇಳಿದ್ರೆ ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಎರಡೂ ಕೂಡ ಅವಶ್ಯಕ. ಇಂದ್ರಿಯಗಳು ಕಣ್ಣು ಹಾಕಬೇಕು, ಕಿವಿ ಹಾಕಬೇಕು, ಕೈ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲ, ಇಂದ್ರಿಯಗಳೂ ಬೇಕು. ಇಂದ್ರಿಯಾಭಿಮಾನಿ, ನಾನು ದೇವರನ್ನೇ ಆರಾಧನೆ ಮಾಡ್ತೇನೆ, ದೇವರನ್ನು ಆರಾಧನೆ ಮಾಡು. ದೇವರನ್ನು ಆರಾಧನೆ ಮಾಡಬೇಕು ಅಂತಾದರೆ ಬೇಕಲ್ವ, ಕೈ ಬೇಕಲ್ವ, ಕಾಲು ಬೇಕಲ್ವ, ಕಣ್ಣು ಬೇಕಲ್ವ, ಎಲ್ಲವೂ ಬೇಕು. ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಕೇಳಬೇಕು, ನೋಡಬೇಕು, ತಿರುಗಾಡಬೇಕು, ಪ್ರದಕ್ಷಿಣೆ ಬರಬೇಕು, ಎಲ್ಲವೂ ಬೇಕು. ಎಲ್ಲವೂ ಬೇಕು ಅಂತಾದರೆ ಇಂದ್ರಿಯಗಳು ಚೆನ್ನಾಗಿರಬೇಕು. ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಮುಟ್ಟಿದ್ರೆ ಸ್ಪರ್ಶ ಜ್ಞಾನ ಇಲ್ಲ, ಕಾಲು ನಡಿಲಿಕ್ಕಾಗೋದಿಲ್ಲ, ಕೈ ಎತ್ತಲಿಕ್ಕಾಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ದುರಂತಗಳು ಆಯಿತು ಅಂತ ಹೇಳಿದ್ರೆ ಏನಿಲ್ಲ, ಎಲ್ಲವೂ ಕೂಡ ಅನರ್ಥಕ್ಕೆ ಕಾರಣವಾಗ್ತದೆ. ಅದಕ್ಕೋಸ್ಕರ ಭಗವಂತ ಎಂಥವನು ಅಂತ ಕೇಳಿದ್ರೆ ಸ್ವರಮಣನು ಶಕ್ತಿಯಾದಿ ರೂಪದಿ ಕರ್ಣ ಮಾಲಿನಗೊಳಗೆ ನೆಲೆಸಿದ್ದರ ವಿದೂರನು ಸ್ಥೂಲ ವಿಷಯಗಳುಂಡು ಕುರಿಪ ನಿತ್ಯ ಅರಿಯದಲೇ ತಾನುಂಬೆ ನೆಂಬವ ನೆರೆಯಗಳುಂಬವನು ನಿಶ್ಚಯ ಮರಳಿ ಭವಾಟವಿಯ ಸಂಚರಿಸಿ ಬಳಗುವನು. ಹೇಳ್ತಾರೆ ಭಗವಂತನನ್ನು ನಾವು ಎಲ್ಲೆಲ್ಲಿದ್ದಾನೆ ಅಂತ ಹೇಳಿದ್ರೆ ನಾವು ನಿತ್ಯದಲ್ಲಿಯೂ ಕೂಡ ನಿರಂತರ ನಾವು ಚಿಂತನೆ ಮಾಡುವಂತಹ ತತ್ವಾಭಿಮಾನಿ ದೇವತೆಗಳು ಸತ್ಯಾತ್ಮನೇ ನಮಃ, ಪ್ರತಿಷ್ಠಾತ್ಮನೇ ನಮಃ, ಸಂವಿಧಾತ್ಮನೇ ನಮಃ, ಸ್ಫೂರ್ತ್ಯಾತ್ಮನೇ ನಮಃ, ಪ್ರವೃತ್ತಿಯಾತ್ಮನೇ ನಮಃ, ಕಲಾತ್ಮನೇ ನಮಃ ಅಂತ ಹೇಳಿಕೊಂಡು ದೇವರನ್ನು 12 ರೂಪಗಳು, ಅದೇ ರೀತಿಯಾಗಿ ಕೈಗಳಲ್ಲಿ ಭಗವಂತನ 5 ರೂಪಗಳು, ಅದೇ ರೀತಿಯಾಗಿ ಬಲಗೈಯಲ್ಲಿ ಒಂದಷ್ಟು ರೂಪಗಳು, ಕಾಲಿನಲ್ಲಿ 5 ರೂಪಗಳು, ಬಲಗಾಲಿನಲ್ಲಿ ಎಡಗಾಲಿನಲ್ಲಿ ಇನ್ನು ಗುದ, ವಾಯು, ಉಪಸ್ಥ, ಹೀಗೆ ಎಲ್ಲ ಇಂದ್ರಿಯಗಳು. ಅದಾದ ಮೇಲೆ ಅಜ, ಆನಂದ, ಇಂದ್ರ, ಈಶ, ಉದ್ರ, ಹೀಗೆ ಮಾತೃಕಾ ದೇವತೆಗಳು, ಅದೇ ರೀತಿಯಾಗಿ ತತ್ವಾಭಿಮಾನಿ ದೇವತೆಗಳು, ಎಲ್ಲ ದೇವತೆಗಳನ್ನು ಚಿಂತನೆ ಮಾಡಬೇಕು. ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಸ್ವರಮಣನು. ನಾವು ನಾಲಿಗೆ ಭಗವಂತನನ್ನು ಚಿಂತನೆ ಮಾಡಬೇಕಾದ ದೊಡ್ಡ ಗುಣ ಏನು ಕೇಳಿದ್ರೆ ಸ್ವರಮಣ, ಪರರಮಣ ಅಲ್ಲ. ನಾವೆಲ್ಲರೂ ಕೂಡ ಪರರಮಣ. ಏನು ಪರರಮಣ ಅಂತ ಹೇಳಿದ್ರೆ ನಮಗೆ ಸುಖ ಬೇಕು ಅಂತಾದರೆ ಯಾವುದೋ ಒಂದು ವಸ್ತುವಿನ ಅಪೇಕ್ಷೆ ಇದೆ. ನಾನು ಸುಖವನ್ನು ಪಡಲಿಕ್ಕೆ ಇನ್ನೊಂದರ ಅಪೇಕ್ಷೆಯನ್ನು ಪಡ್ತೇನೆ. ನಾನು ಸಿಹಿಯನ್ನು ತಿನ್ನದ್ರಿಂದಾಗಿ ನನಗೆ ಸುಖ, ನೀರನ್ನು ಕುಡಿದದ್ರಿಂದಾಗಿ ನನಗೆ ಸುಖ, ಅಥವಾ ಯಾವುದೋ ಒಂದು ಪ್ರದೇಶವನ್ನು ಕುರಿತು ಹೋದಾಗ ನನಗೆ ಆನಂದ. ಇದು ನಮ್ಮ ಗುಣ, ಜೀವನ ಗುಣ. ಭಗವಂತ ಹಾಗಿಲ್ಲ. ಭಗವಂತ ಸ್ವರಮಣ, ತಾನು ತನ್ನಲ್ಲಿಯೇ ರಮಿಸ್ತಾನೆ. ಭಗವಂತನಿಗೆ ಅಂತಹ ಒಂದು ಸ್ವರಮಣ. ಶಕ್ತಿಯಾದಿರೂಪದಿ, ಶಕ್ತಿ ಪ್ರತಿಷ್ಠಾ ಅಂತ ಹೇಳಿಕೊಂಡು ಭಗವಂತ 11
ಪ್ರತಿಯೊಂದು ರೂಪಗಳಲ್ಲಿ ಭಗವಂತನಿರ್ತಾನೆ. ಕರಣಮಾನಿನೊಳಗೆ ಎಲ್ಲಿರ್ತಾನೆ ಭಗವಂತ ಅಂತ ಕೇಳಿದ್ರೆ, ಕರಣಮಾನಿ ಕರಣಗಳಲ್ಲಿ ಇಂದ್ರಿಯಗಳಲ್ಲಿ ಇದ್ದುಕೊಂಡು ಎಲ್ಲ ಇಂದ್ರಿಯಗಳಲ್ಲಿ ಪ್ರೇರಕನಾಗಿ ತತ್ರ ತತ್ರ ಸ್ವ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ ಏಕೇವ ಮಹಾಶಕ್ತಿ ಗುರುದೇ ಸರ್ವಮಂಜಸ. ಕಣ್ಣಿನಲ್ಲಿದ್ದುಕೊಂಡು ಕಣ್ಣಿನ ಶಕ್ತಿಯನ್ನು ಪ್ರೇರಣೆ ಮಾಡ್ತಾನೆ, ಕಿವಿಯಲ್ಲಿದ್ದುಕೊಂಡು ಕಿವಿಯ ಶಕ್ತಿಯನ್ನು ಪ್ರೇರಣೆ ಮಾಡ್ತಾನೆ, ಕೈಯಲ್ಲಿದ್ದುಕೊಂಡು ಎತ್ತುವಂತಹ ಹೀಗೆ ತತ್ತಚ್ಛಕ್ತಿ ಪ್ರಬೋದಯನ್ ಏಕೇವ ಮಹಾಶಕ್ತಿ. ಆಯಾಯ ಇಂದ್ರಿಯಗಳಲ್ಲಿದ್ದುಕೊಂಡು ಆಯಾಯ ಪ್ರೇರಕನಾಗಿರತಕ್ಕಂಥವನು ಎಂಬುದನ್ನು ಚಿಂತನೆ ನಡೆಸಬೇಕು. ಮತ್ತೆ ನೆಲೆಸಿದ್ದರ ದೂರನು ಅವನಿಗೆ ದೋಷಗಳುಂಟ ಅಂತ ಕೇಳಿದ್ರೆ ಅರವಿದೂರನು, ಅರಗಳಿಲ್ಲ ಭಗವಂತ ನಾರಾಯಣ. ಯಾಕೆ ಅರಗಳಿಲ್ಲ, ದೋಷಗಳಿಲ್ಲ, ದೋಷ ದೂರನು. ಅಂತಹ ಸ್ಥೂಲ ವಿಷಯಗಳುಂಡುಣಿಪ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಎಲ್ಲವನ್ನೂ ನಾವು ದೇವರಿಗೆ ನೈವೇದ್ಯವನ್ನು ಮಾಡ್ತೇವೆ. ದೇವರಿಗೆ ನೈವೇದ್ಯವನ್ನು ಮಾಡುವುದು ಒಂದು ವೇಳೆ ಭಗವಂತ ತಿಂದರೆ ಆವಾಗ ಏನೂ ಕೂಡ ಸ್ವೀಕಾರ ಮಾಡ್ತಿರಲಿಲ್ಲ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅಂದಿರತಕ್ಕಂತಹ ಸ್ಥೂಲ ತನ್ನದೇ ರೂಪವನ್ನು ತಾನು ಸ್ವೀಕಾರ ಮಾಡ್ತಾನೆ, ತನ್ನದೇ ರೂಪವನ್ನು ತಾನು ಬಿಟ್ಟುಕೊಡ್ತಾನೆ. ಆದ್ದರಿಂದ ಭಗವಂತನ ಆ ನೈವೇದ್ಯದ ಪ್ರಕ್ರಿಯೆಯನ್ನು ಹಾಗೆ ನಾವು ಚಿಂತನೆ ಮಾಡಬೇಕು. ಅಂತಹ ಸ್ಥೂಲ ವಿಷಯಗಳನ್ನು ನಿತ್ಯ ಅರಿಯದರೆ ತಾರುಂಬರೆಂಬವ ಜೀವನಿಗೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅವರವರಿಗೆ ಆಯಾಯ ಸುಖವನ್ನು ಉಳಿಸುವಂತೆ ಮಾಡುತ್ತಾನೆ. ಈಗ ಮಾಡಿ ಅದನ್ನು ಮಾಡಿದ ಮೇಲೆ ತಾನೇ ಉಡ್ತಾನೆ ಅಂತ ಹೇಳಿಕೊಂಡು ಚಿಂತನೆ ಮಾಡಬೇಡಿ. ಭಗವಂತ ಎಲ್ಲವನ್ನೂ ತಾನೇ ಸ್ವೀಕಾರ ಮಾಡೋದಿಲ್ಲ. ಅಂತಹ ಭಗವಂತ ಒಂದು ವೇಳೆ ನೀವು ದೇವರಿಗೆ ಏನೇನೋ ಗುಣಗಳನ್ನು ಚಿಂತನೆ ಮಾಡುವಂತಹದ್ದು ಅಥವಾ ಇನ್ನಿತರ ಯಾವುದೋ ಒಂದು ಚಿಂತನೆ ಮಾಡುವಂತಹದ್ದು, ಆ ಥರ ನೀವು ಏನಾದರೂ ತಿಳಿದುಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಏನುಂಟು ಕೇಳಿದ್ರೆ, ಬವಾಟವಯ್ಯನು ಮರಳಿ ಮರಳಿ ಮತ್ತೆ ಮತ್ತೆ ಇಲ್ಲಿಗೇ ಬರಬೇಕು. ನಾವು ಈ ಚಕ್ರವನ್ನು ಬಿಟ್ಟು ಮುಂದಕ್ಕೆ ಹೋಗಿದ್ದು ನೋಡಬೇಕು. ನೀವು ಈ ಚಕ್ರವನ್ನು ಬಿಟ್ಟು ಇಲ್ಲ ಮುಂದೆ ಹೋಗುವುದಿಲ್ಲ ಅಂತ ಹೇಳಿದ್ರೆ ಇದೇ ವ್ಯವಸ್ಥೆಯಲ್ಲಿ ಮತ್ತೆ 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 ನೀವು ತಿರುಗ್ತಾ ಇರಬೇಕಾಗುತ್ತದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕಿರತಕ್ಕಂತಹ ದೊಡ್ಡ ಚಿಂತನೆ ಯಾವುದು? ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ಪ್ರದಾಯ ಮತ್ಕೃತಾ ಪೂಜಾ ತತ್ ಪ್ರಸಾದೇ ಅನ್ಯತ. ಇದು ನಮ್ಮ ನಿತ್ಯದ ಶ್ಲೋಕ. ನಾವು ನಿತ್ಯದಲ್ಲಿಯೂ ಕೂಡ ಮಾಡಲೇಬೇಕಾದ ನಾಹಂಕರ್ತ ಅಹಂಕರ್ತ ನಾನು ಮಾಡ್ತೇನೆ. ಏನು ಮಾಡಿದ್ದು ನೀನು? ನಿನ್ನಿಂದ ಸಣ್ಣ ಒಂದು ಯಾವುದೋ ಒಂದು ಎತ್ತಿನ ಹುಲ್ಲು ಕಡ್ಡಿಯೂ ಕೂಡ ಇದನಿಗೆ ಎತ್ತಲಿಕ್ಕಾಗುವುದಿಲ್ಲ. ಮತ್ತೇನು ನೀನು ಮಾಡಿದ್ದು? ನಾಹಂಕರ್ತ ಹರಿಕರ್ತ ಭಗವಂತ ನನ್ನೊಳಗಿದ್ದುಕೊಂಡು ಮಾಡ್ತಾನೆ. ತಾವಿ ಮತ್ಕೃತಾ ಪೂಜಾ, ಆದ್ದರಿಂದ ನಾನು ದೇವರನ್ನು ಪೂಜೆ ಮಾಡ್ತೇನೆ. ಭಗವತೋ ಬಲೇನ ಭಗವತೋ ವೀರೇಣ ಭಗವತಸ್ತೇಜಸ ಭಗವತ ಕರ್ಮಣ. ಇದು ನಮ್ಮ ಚಿಂತನೆ. ಹೇಗಿತ್ತು ಅಂತ ಅಂದರೆ ನಿನಗೆ ಮರಳಿ ಮರಳಿ ಬವಾಟವೇ ಇಲ್ಲ. ನೀನು ಇಲ್ಲ ನಾನೇ ಮಾಡ್ತೇನೆ ಅಹಂಕರ್ತ ನಂದದೇ ಅಲ್ಲ ನನ್ನದೇ ಅಂತ ಹೇಳಿದ್ರೆ ನೀನು ಮತ್ತೆ ಮತ್ತೆ ಇದೇ ತ್ರಿದೇವದರೆಯಭೂ ಗೋಚರ ನಿತ್ಯ ಬದ್ಧ ಈ ಬದ್ಧರದಲ್ಲಿ ತಿರುಕಿ ಸುಧಾಡ್ತಾ ಇರಬೇಕಾಗ್ತದೆ ಎಂಬಂತಹ ದೊಡ್ಡ ಸಂದೇಶವನ್ನು ಹರಿಕಥಾನುಸಾರ ನಮಗೆ ಪುರಾಣದ ಭಾಷೆಯನ್ನು ನಮಗೆ ಕನ್ನಡೀಕರಿಸಿ ಆ ಜಗದಾಸರು ಕೊಟ್ಟಿದ್ದಾರೆ. ಹೀಗೆ ನಮ್ಮ ಚಿಂತನೆಯನ್ನು ನಡೆಸುವಂತಾಗಲಿ. ಇದೇ ರೀತಿಯಾಗಿರತಕ್ಕಂತಹ ಮಾರ್ಗದಲ್ಲಿ ನಮ್ಮನ್ನು ಭಗವಂತ ಇಂದ್ರಿಯಾಭಿಮಾನ ದೇವತೆಗಳು ನಮ್ಮನ್ನು ನಡೆಸಲಿ ಅಂತ ಹೇಳಿಕೊಂಡು ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.